ಸೊ ಇದೇ ನಮ್ಮ ರೂಮ್ ಗೈಸ್. ಸೊ ಇಲ್ಲಿ ಎಂಟ್ರಿ ಆದರೆ ನಿಮಗೆ ಇಷ್ಟು ದೊಡ್ಡದು ಒಂದು ರೂಮ್ ಸಿಗುತ್ತೆ ವಿತ್ ಎ ಸಿ. ರೂಮ್ ಸೈಜ್ ಒಂದು ತುಂಬ ಚಿಕ್ಕದಾಗಿದೆ, ಏನಕ್ಕಂದರೆ ನಾವು ಸ್ಟ್ಯಾಂಡರ್ಡ್ ರೂಮ್ ಬುಕ್ ಮಾಡಿದ್ವಿ. ಸೊ ಸ್ಟ್ಯಾಂಡರ್ಡಲ್ಲಿ ಡಿಲೆಕ್ಸ್ ಅಂತೆಲ್ಲ ಬರ್ತಾಯಿದೆ ಅಂತೆ. ಸೊ ನಾವು ಸ್ಟ್ಯಾಂಡರ್ಡ್ ಮಾತ್ರ ಬುಕ್ ಮಾಡಿದ್ದೀವಿ, ಏನಕ್ಕಂದರೆ ಬೇರೆ ನೈಟಿಗೆ ಮಾತ್ರ ಬಂದು ಇರೋಕ್ಕೋಸ್ಕರ. ಇಲ್ಲೊಂದು ನಿಮಗೆ ಟೇಬಲ್ ಒಂದು ಸಿಗುತ್ತೆ, ಚಿಕ್ಕ ಟೇಬಲು, ಆ್ಯಂಡ್ ಇಲ್ಲಿ ಸ್ಟೋರೇಜ್ ಪ್ಲೇಸ್ಗಳು, ಆ್ಯಂಡ್ ಒಂದು ಟಿ ವಿ ಕೊಟ್ಟಿದ್ದಾರೆ ಇಲ್ಲಿ ವಿತ್ ವಿಂಡೋ. ಆ್ಯಂಡ್ ವಾಶ್ರೂಮ್ ನೋಡಿದ್ರೆ ಡಿಸೆಂಟ್ ಎನಫ್, ಲೈಕ್ ಬಂದು ಸ್ಟೇ ಮಾಡ್ಕೊಂಡು ಹೋಗೋ ಥರ ಇದ್ದರೆ ಇದು ವರ್ಕೌಟ್ ಆಗುತ್ತೆ. ಆ್ಯಂಡ್ ರೀಸನಬಲ್ ಪ್ರೈಸ್ ಇದೆ. ಬಟ್ ದೇ ಹ್ಯಾವ್ ದ ಬೆಸ್ಟ್ ಒನ್ ಇಸ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ. ಯಾವುದೇ ರೂಮ್ ತೊಗೊಳ್ಳಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ. ಸೊ ಇಷ್ಟೊಂದು ರೂಮ್ ಬರುತ್ತೆ ನಿಮಗೆ. ಸೊ ನಾವು ಮತ್ತು ನಮ್ಮ ತಂದೆಯವ್ರದ್ದು ರೂಮ್ ಈ ಕಡೆ ಇದೆ. ಸೊ ನಿಮಗೆ ಇವ್ರದ್ದು ಮೈನ್ ಲಾಬಿ ಏರಿಯಾ ತೋರಿಸ್ಕೊಡ್ತೀವಿ. ಸೊ ಬೆಸ್ಟ್ ಪಾರ್ಟ್ ಬಂದುಬಿಟ್ಟು ನಿಮಗೇನೋ ಎಕ್ಸಿಕ್ಯೂಟಿವ್ ರೂಮು, ಸ್ವೀಟ್ ರೂಮ್ ಎಲ್ಲ ಬೇಕಂದರೆ ಇಲ್ಲಿ ಬರುತ್ತೆ ಗೈಸ್. ಆ್ಯಕ್ಚುಲಿ ಅವ್ರದ್ದು ರೂಮ್ಸ್ಗಳು ಚೆನ್ನಾಗಿದೆ. ಸೊ ನನಗೆ ಒಂದೇ ಸ್ಟೇ ಇರೋಕ್ಕೋಸ್ಕರ ಸೊ ಇದೆಲ್ಲ ಬಂದುಬಿಟ್ಟು ಎಕ್ಸಿಕ್ಯೂಟಿವ್ ರೂಮು, ಡಿಲೆಕ್ಸ್ ಎಕ್ಸಿಕ್ಯೂಟಿವ್ ಬರುತ್ತೆ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಮೇಲೆಲ್ಲ ಬಂದ್ಬಿಟ್ಟು ಸೂಟ್ ರೂಮ್. ಸೊ ಇವರ ಒಂದು ರೂಮ್ ನೋಡ್ಸೋಣ. ಸೊ ಮುಂದೆ ನೋಡ್ತಾ ಇದ್ದೀರಲ್ಲ, ಗ್ರೀನ್ ಕಲರ್ ಶೀಟ್ ಥರ ಹಾಕ್ಸ್ಕೊಂಡಿದ್ದಾರಲ್ಲ, ದಟ್ ಈಸ್ ಇವ್ರದ್ದು ಮೆಟ್ರೋ. ಒಂದಿನ ಇವ್ರದ್ದು ಮೆಟ್ರೋನ ಟ್ರೈ ಮಾಡಬೇಕು ಗೈಸ್. ಇವ್ರದ್ದು ಮೆಟ್ರೋ ಹೆಂಗಿದೆ ಅಂದರೆ ಲೈಕ್ ಡೆಲ್ಲಿದು ಮೆಟ್ರೋ ಹೆಂಗಿದೆಯೋ ಆಲ್ಮೋಸ್ಟ್ ಸಿಮಿಲರ್ ಆ ಥರ ಡಿಸೈನಲ್ಲಿ ತೊಗೊಂಡ್ಬಂದಿದ್ದಾರೆ. ನಮ್ಮದೆಲ್ಲ ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ಕೆಳಗಡೆ ಕೊಟ್ಟಿರ್ತೀವಿ, ಇವ್ರದ್ದು ಮೇಲೆ ರ್ಯಾಮ್ ಥರ ಕೊಟ್ಟಿದ್ದಾರೆ. ಸೊ ರೈಟಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಫುಲ್ಲು ಮೆಟ್ರೋ. ಲಕ್ಕಿದೆಯಾ ಇನ್ನು ಮೆಟ್ರೋ ನೋಡ್ಬೋದಾ ನಾವು? ನೋಡ್ಲಕ್ ನಾವು ಕ್ರಾಸ್ ಆಗ್ತಾ ಇದೀವಿ. ಮೆಟ್ರೋ ಸಿಗುತ್ತಾ ಇಲ್ಲ ನೋಡೋಕ್ಕಾಗಲ್ಲ. ಸೊ ಇಲ್ಲಿ 2 ಸ್ಟೇಷನ್ ಇದೆ, ಕೋಯಂಬೇಡು ಮೆಟ್ರೋ ಸ್ಟೇಷನ್ ಇದೆ, ಗಿಂಡಿ ಮೆಟ್ರೋ ಸ್ಟೇಷನ್ ಇದೆ. ಸೊ ಎರಡು ಒಂದೇ ಹತ್ರ ಹಾಕ್ಸ್ಕೊಂಡಿರೋದ್ರಿಂದ ಸೊ ಟ್ರಾವೆಲ್ ಇವರಿಗೆ ಈಸಿಯಾಗಿರುತ್ತೆ. ನೈಸ್. ಸೊ ವಿ ಆರ್ ಗೋಯಿಂಗ್ ಟು ಪ್ಯಾರಿಸ್ ಕಾರ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಅಣ್ಣಾ ನಗರ ಎಲ್ಲ ಈ ಕಡೆನೇ ಬರುತ್ತೆ. ಸೊ ಅವಿಗೋಣ ಶುಡ್ ಟೇಕ್ ಅ ಫ್ಲೈಓವರ್ ಅಂತ ಗೊತ್ತಾಗ್ತಲ್ವೇ? ಮೋಸ್ಟ್ಲಿ ಫ್ಲೈಓವರ್ ತೊಗೊಳ್ಬೇಕಂತ ಅನಿಸ್ತದೆ. ಫ್ಲೈಓವರ್ ತೊಗೊಳ್ತಾ ಇದ್ವಿ. ಸೊ ಇದೊಂದು ಫೇಮಸ್ ಫ್ಲೈಓವರ್ ಗೈಸ್ ಚೆನ್ನೈಯಲ್ಲಿ. ಆಫ್ ಮಾಡ್ಬಿಟ್ಟು ಒಂದು ಮಾತ್ರ ನಾನು ನೋಡಿದ್ದೀನಿ ಗೈಸ್, ಚೆನ್ನೈ ಸಿಟಿಯಲ್ಲಿ ರೋಡ್ಗಳೆಲ್ಲ ಬಂದ್ಬಿಟ್ಟು ನೀಟಾಗಿದೆ, ಅಷ್ಟೇನು ಗಲೀಜಿಲ್ಲ ಅಂತೇನಿಲ್ಲ, ನಿಜ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅವರ ಪಾರ್ಲಿಮೆಂಟ್, ಅಲ್ಲೇ ಹೊಸ ಪಾರ್ಲಿಮೆಂಟು. ಅಲ್ಲೇ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬೀಚ್ ಸ್ಟೇಷನ್ ಬೇರೆ ಕಡೆ ಇದೆ, ಬೀಚ್ ಹತ್ರ ಬರುತ್ತೆ. ಇದು ಹೊಸ ಪಾರ್ಲಿಮೆಂಟ್ ಹೆಂಗೆ ಕಟ್ಸಿದಾರೆ ನೋಡಿ, ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಅಂದರೆ ಚೆನ್ನಾಗಿದೆ. ಇದನ್ನ ಇವಾಗ ಮ್ಯೂಸಿಯಂ ಮಾಡಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಅಸೆಂಬ್ಲಿ, ಅಲ್ಲೇ ಹೊಸ ಅಸೆಂಬ್ಲಿ ಇದು ದಟ್ ಈಸ್ ಹೊಸ ಅಸೆಂಬ್ಲಿ. ಈಗ ಅದನ್ನ ಗೌರ್ಮೆಂಟ್ ಮ್ಯೂಸಿಯಂ ಮಾಡಿಸ್ಬಿಟ್ಟಿದ್ದಾರೆ. ಸೊ ಗಾಡಿ ಈಗ ಇದನ್ನ ಬಂದ್ಬಿಟ್ಟು ಕೂವಂ ಆರ ಅಂತ ಕರೀತಾರೆ, ಚೆನ್ನೈದು ಫೇಮಸ್ ರಿವರು ನೋಡಿ. ಸೊ ಅಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಚೆನ್ನೈ ಸೆಂಟ್ರಲ್ಲು, ದಟ್ ಈಸ್ ಟಿ ವಿ ಟವರ್. ಸೊ ರೋಡ್ಗಳು ಮಾತ್ರ ನೀಟಾಗಿದೆ. ಎಲ್ಲೂ ಪಾಟೋಲ್ ಅಂತ ಹೇಳ್ಬಿಟ್ಟು ನನಗೆ ಇದುವರೆಗೂ ನಾನು ಎನ್ಕೌಂಟರ್ ಆಗಿಲ್ಲ. ಬಟ್ ನಮ್ಮ ಬೆಂಗಳೂರಲ್ಲಾಗಿದ್ದರೆ ಎವ್ರಿ 10 ಮೀಟರ್ಸ್ಗೆ ಒಂದು ಪಾಟೋಲ್ ಇರುತ್ತೆ, ಇಲ್ಲಿ ಅದೊಂದಿಲ್ಲ. ಸೊ ಸ್ವಲ್ಪ ಬೆಂಗಳೂರು ಗೌರ್ಮೆಂಟ್ ಬಂದ್ಬಿಟ್ಟು ಇದನ್ನು ನೋಡ್ಕೊಂಡು ಕಲ್ತ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಜಸ್ಟ್ ಸೇಯಿಂಗ್. ಇವ್ರಿಗೂ ಬಂದ್ಬಿಟ್ಟು ಗ್ರೇಟರ್ ಚೆನ್ನೈ ಅಂತ ಇದೆ, ನಮ್ಮ ಗ್ರೇಟರ್ ಬೆಂಗಳೂರು ಹೆಂಗಿದೆಯೋ ಈಗ. ಸೊ ಇವ್ರದ್ದು ಆಲ್ರೆಡಿ ಗ್ರೇಟರ್ ಚೆನ್ನೈ ಅಂತ ಒಂದು ಆಲ್ರೆಡಿ ಇದೆ, GMC ಅಂತ. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಪಾಟೋಲ್ ಥರನೇ, ಬಟ್ ಪಾಟೋಲ್ ಥರ ಇಲ್ಲ, ಅದನ್ನು ಕ್ಲೀನಾಗಿ ಫಿಲ್ ಮಾಡಿ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ನೈಸ್. ಆ್ಯಂಡ್ ಇದು ಯಾವುದೋ ಒಂದು ಸ್ಟ್ಯಾಚ್ಯೂ ಇದ್ದಾರೆ, ಇಲ್ಲಿ ರೆನೋವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಪ್ರತಿಯೊಂದು ರೋಡುಗಳು ನೀಟಾಗಿದೆ, ಎಲ್ಲೂ ಕಸ ಇಲ್ಲ, ಲೈಕ್ ಗಾರ್ಬೇಜ್ಗಳು ಇಲ್ಲಲ್ಲಿ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಆ್ಯಂಡ್ ಸೊ ಇದು ಬಂದ್ಬಿಟ್ಟು ಮರೀನಾ ಬೀಚ್ ರೋಡ್ ಗೈಸ್. ಇದು ಇಲ್ಲಿಂದ ಆಡ್ಲಿ ಈಗ ಇದಿದೆಯಲ್ಲ, ಇಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಗಾಡಿ ನಡ್ಕೊಂಡು ಹೋಗ್ತಾರೆ ಕೆಲವರು ಬೀಚಿಗೆ.
ಸೊ ಬೀಚಿಗೆ ನಾವು ನಾಳೆ ಹೋಗ್ತಾ ಇದ್ದೀವಿ, ಇವತ್ತು ಹೋಗ್ತಾಯಿಲ್ಲ, ನಾಳೆ ಹೋಗ್ತಾ ಇದ್ದೀವಿ. ಸೊ ಇವ್ರಿಗೂ ಬಂದ್ಬಿಟ್ಟು AI ಟೆಕ್ನಾಲಜಿದು ಕ್ಯಾಮ್ರಾಸ್ನೇ ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸಿಮಿಲರ್ ಬ್ಯಾಂಗ್ಳೂರ್ ಥರನೇ ಇವರು ಯೂಟಿಲೈಸ್ ಮಾಡ್ತಾಯಿದ್ದಾರೆ. ಲೈಕ್ ಬಟ್ ಯೂಟಿಲೈಸ್ ಮೇಯ್ನಾಗಿ ಚೆನ್ನೈ ಸಿಟಿನ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದೇ ಈ GMC ಅವ್ರದ ಮೇಯ್ನ್ ಮೋಟಿವ್. ಸೊ ರಿಪಬ್ಲಿಕ್ ಡೇ ಪರೇಡ್ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲೇ ಬರುತ್ತೆ. ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡಲ್ಲಿರೋಲ್ಲ ನೇವಲ್ದು ಆಫೀಸರ್ದು ಮನೆ ಮತ್ತು ಕ್ವಾರ್ಟರ್ಸ್ಗಳು. ಆ್ಯಂಡ್ ಚೆನ್ನೈ ಪೋರ್ಟು ಬಂದ್ಬಿಟ್ಟು ನಿಮಗೆ ರೈಟ್ ಸೈಡ್ಗೆ ಕಾಣಿಸ್ತಾ ಇದೆ ನೋಡಿ. ದಿಸ್ ಇಸ್ ಮೆರಿನಾ ಬೀಚ್ ಸ್ಟೇಷನ್. ಸೊ ಈ ಕಡೆ ಇದೆಯಲ್ಲ, ಇದೇ ಬಸ್ ಸ್ಟಾಪು, ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ಬಟ್ ವಾಟ್ ಎವರ್ ಇಟ್ ಇಸ್, ರೋಡ್ ಮಾತ್ರ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ದಟ್ ಇಸ್ ದಟ್ ಮ್ಯಾಟರ್ಸ್ ಎ ಮೋರ್. ಆ್ಯಂಡ್ ಪೋರ್ಟ್ ಆಫ್ ಚೆನ್ನೈ ಅವರ ಆಫೀಸ್ ನೋಡಿ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಏನೋ ಬಿತ್ತು ಹಿಂದೆ. ಆ್ಯಂಡ್ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿರ್ಬೋದು ಇವ್ರದ್ದು ರೋಡ್ ಕನೆಕ್ಟಿವಿಟೀಸ್ ಗೈಸ್. ಕ್ಲೀನಾಗಿ ಮಾಡಿದ್ದಾರೆ. ಮೇಲೆ ಹೋಗ್ತಾರ, ಕೆಳಗಡೆ ಬಂದ್ಬಿಟ್ಟು ಕೆಳಗಡೆ ಹೋಗ್ತಾರ. ಆ್ಯಂಡ್ ಎಲ್ಲೂ ಟ್ರಾಫಿಕ್ ಜಾಮ್ ಅಷ್ಟು ಆಗದೇ ಇರೋ ಥರ ಮಾಡಿದ್ದಾರೆ. ಇಟ್ ಇಸ್ ಆಲ್ಸೋ ಥಮ್ಸ್ ಅಪ್, ಗ್ರೇಟ್ ಥಮ್ಸ್ ಅಪ್. ಸೊ ಎಸ್, ಬಟ್ ಕಲರ್ಸ್ಗಳು ಮಾತ್ರ ತುಂಬ ಗಜಿ ಅಂತ ಇರುತ್ತೆ. ಇದೆಲ್ಲ ತುಂಬ ಮೂವೀಸಲ್ಲಿ ನೋಡಿರ್ತೀರ ಈ ಲೊಕೇಶನ್ನ. ಇದ್ರೆ ನನ್ನ ಚಾನಲಲ್ಲಿ ಒಂದ್ಸರಿ ನೋಡ್ಬಿಡಿ. ಸೊ ರೈಟ್ ಸೈಡಲ್ಲಿ ನೋಡ್ತಾ ಇರೋರು ಬಂದ್ಬಿಟ್ಟು ಬೀಚ್ ಸ್ಟೇಷನ್ ಅಂತ ಕರೀತಾರೆ. ಇವ್ರದಲ್ಲಿ ಬಂದ್ಬಿಟ್ಟು 3 ವಿಧ ಇದೆ. ಒಂದು ಬಂದ್ಬಿಟ್ಟು ದೇ ಹ್ಯಾವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, BMTC ಹೆಂಗೋ ಅದೇ ಥರ ಇವ್ರಿಗೂ ಇದ್ದಾರೆ, MTC ಅಂತ ಹೇಳ್ಬಿಟ್ಟು. ಆ್ಯಂಡ್ ದೇ ಹ್ಯಾವ್ ಎಲೆಕ್ಟ್ರಿಕಲ್ ಟ್ರೈನ್, ಲೋಕಲ್ ಪ್ಯಾಸೆಂಜರ್ ಟ್ರೈನ್ ಇದೆಯಲ್ಲ ಅದೊಂದಿದೆ. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಮೆಟ್ರೋ ವಿಚ್ ಇಸ್ ಅನದರ್ ಬಿಗ್ ಥಿಂಗ್. ಸೊ ದಿಸ್ ಇಸ್ ಬೀಚ್ ಸ್ಟೇಷನ್. ಆ್ಯಂಡ್ ಸ್ಪೆನ್ಸರ್ ಪ್ಯಾರಿಸ್ ಕಾರ್ನರ್ ಬಂದ್ಬಿಟ್ಟು ನಿಮಗೆ ಲೆಫ್ಟಿಗೆ ಬರುತ್ತೆ. ನಾವು ಇವಾಗ ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಾರೆ. ಎಲ್ಲರೂ ಕಾರಲ್ಲಿ ಹಿಂಗಿದ್ದಾರೆ, ಫುಲ್ ಟಯರ್ಡ್ ಆಗಿ. ಒಬ್ಬರು ಫ್ಲ್ಯಾಟ್ ಆಗಿಬಿಟ್ಟಿದ್ದಾರೆ, ಎಲ್ರಿಗೂ ಟಯರ್ಡ್ ಆಗಿದ್ದಾರೆ. ಸೊ ಇದೇ ಚೆನ್ನೈ ಸೆಂಟ್ರಲ್ ಗೈಸ್. ಸೊ ಸುಮಾರಷ್ಟು ಮೂವಿಲಲ್ಲಿ ನೋಡಿರ್ತೀರ. ಆ್ಯಂಡ್ ರೈಟ್ ಸೈಡಿಗೆ ಬಂದುಬಿಟ್ಟು ಅವರ ಗೌರ್ಮೆಂಟ್ ಹಾಸ್ಪಿಟಲ್ ಬರುತ್ತೆ, GH. ಆ್ಯಂಡ್ ಅಲ್ಲಿ ಲೈಟು ಉರಿತಾ ಇದೆಯಲ್ಲ, ದಟ್ ಈಸ್ ಕಾಲ್ ಗ್ರೇಟರ್ ಚೆನ್ನೈ ಕಾರ್ಪೊರೇಷನು. ಸೊ ಅವರ GMC ಅಲ್ಲಿ ಬರುತ್ತೆ. ಇವಾಗ ಹೋಗಿ ತೋರಿಸ್ತೀನಿ. ಇಟ್ಸ್ ಲೈಕ್ ಏನೇ ಬ್ರಿಟಿಷ್ ಅವ್ರದ್ದು ಬಿಲ್ಡಿಂಗು. ಇದು ಬ್ರಿಟಿಷ್ ಬಿಲ್ಡಿಂಗೇ, ಬ್ರಿಟಿಷ್ ಅವ್ರು ಕಟ್ಸಿರೋ ಟೈಮಲ್ಲಿ ಇಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನನ್ನ ಮಗಳು ಕಿರಿಸ್ತಾ ಇದ್ದಾಳೆ, ಏನು ಮಾಡಲಿ, ಅವಳಿಗೆ ಸೆಕೆ ಆಗ್ತಾಯಿಲ್ಲ. ಸೊ ಅದರಿಂದ ಗೆಟಿಂಗ್ ಇರಿಟೇಟೆಡ್. ತೋರಿಸ್ಕೊಡ್ತೀನಿ ನೋಡಿ. ಸೊ ಇವರೇ ಚೆನ್ನೈದಲ್ಲಿ ಏನೇ ಸಿವಿಕ್ ಬಾಡಿದು ಇಶ್ಯೂ ಇದ್ದರೆ ದೇ ರೆಕ್ಟಿಫೈ ಇಟ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬಿಲ್ಡಿಂಗ್, ಇದೇ ಬಿಲ್ಡಿಂಗ್. ಎಷ್ಟು ಹಳೆ ಬಿಲ್ಡಿಂಗ್ ಅನಿಸಿ. அது வந்து கார்ப்பரேஷன் ஆபீஸ் சென்னை நம்மள BBMP எங்கனையா நாங்க பேசுறது BBMP அது மாதிரி இது இருக்குது பாரு, பழைய பில்டிங். இப்ப பேசுறது பர்மா பஜார் என்னமே, அதுதான் இது. பட் ரொம்ப பழைய பில்டிங் மாடிஃபிகேஷன் பண்ணி ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಜಸ್ಟ್ GCC ಇದು ಇಲ್ಲಪ್ಪ. ಸೊ ಇದು GCC ಅವರ ಬಿಲ್ಡಿಂಗು. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ ಗೈಸ್. ಅವ್ರ ಬಿಲ್ಡಿಂಗು ಸಗದಾಗಿ ಲೈಟಿಂಗ್ಸ್ ಮಾಡಿದ್ದಾರೆ, ನೋಡೋಕ್ಕೂ ಕ್ಲಾಸಿಯಾಗಿದೆ. The next day. ಸೊ ಈಗ ನಾವು ಬಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಸೊ ಎಲ್ರಿಗೂ ನಮಸ್ಕಾರ ಗೈಸ್. ಇವತ್ತು ನಾವು ತಾಮರಂಗೆ ಹೋಗ್ತಾ ಇದ್ದೀವಿ, ಇದು ಸೌತ್ ಚೆನ್ನೈ ಸೈಡಿಗೆ. ಸೌತ್ ಚೆನ್ನೈ ಅಲ್ಲ, ಹೌದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಬಿಕಾಸ್ ನಮ್ಮ ಅಕ್ಕ ಮನೆ, ಇಬ್ಬರು ಅಕ್ಕ ಮನೆಂದಿರೋ ಮನೆ ಅಲ್ಲೇ ಇದೆ. ಸೊ ಅದಕ್ಕೋಸ್ಕರ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಚೆನ್ನೈ ಸಮಥಿಂಗ್ ಲೈಕ್ ದಿಸ್. ಯಾವಾಗ ನೋಡಿದ್ರೂ ಕ್ಲೀನಾಗಿದೆ. ಹೌ ಇಸ್ ಇಟ್ ಪಾಸಿಬಲ್? ಅದೇ ಲೈಕ್ ಮೇಂಟೈನಿಂಗ್ ಇಟ್ ಲೈಕ್ ಪ್ರತಿದಿನ ಹೆಂಗೆ ಇರುತ್ತೆ ಇಲ್ಲ, ಇವ್ರದ್ದು ಪೌರ ಕಾರ್ಮಿಕರು ಬೆಳಗ್ಗೆನೇ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಸಿಟಿ ನೋಡೋಕೆ ಬೆಳಗ್ಗೆ ಎದ್ದಿದ ತಕ್ಷಣ ಕ್ಲೀನಾಗಿದೆ. ಇಟ್ಸ್ ನೈಸ್.
ರೆಡಿಯಾಗಿ ಡ್ರೆಸ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಪ್ಲ್ಯಾನ್ ಏನಂದರೆ ಇಬ್ಬರು ಅಕ್ಕ ಮನೆಗೆ ಹೋಗ್ಬಿಟ್ಟು ಬಂದಮೇಲೆ ವಿಲ್ ಬಿ ಗೋಯಿಂಗ್ ಟು ಬೀಚ್ ಆದಮೇಲೆ ಪ್ಯಾರಿಸ್ ಕಾರ್ನರ್ ಆದಮೇಲೆ ಸೌಕಾರ್ಪೇಟೆ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ಈ ಟಾಯ್ಸ್ ಅದೆಲ್ಲ ಸ್ವಲ್ಪ ಒಳ್ಳೆ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳಿ, ಸೊ ಅಲ್ಲಿಗೆ ಹೋಗ್ತೀವಿ ನೆಕ್ಸ್ಟು. ಸೊ ಬನ್ನಿ ಇವತ್ತಿನ ವೀಡಿಯೋ ಹೆಂಗಿದೆ ಅಂತ ಬಿಟ್ಟು ನಿಮಗೆ ತಿಳಿಸ್ಕೊಡ್ತೇನೆ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೋ ಇಂಟು ದಿ ವಿಡಿಯೋ. ಸೊ ಈಗ ಆಲ್ಮೋಸ್ಟ್ ವೆಲಚೇರಿ ಹತ್ರ ರೀಚ್ ಆಗ್ತಾ ಇದ್ದೀವಿ. ತಾಂಬರಂ ಅಂತ ಕರೀತಾರೆ ಇದನ್ನ. ಸೊ ಇಲ್ಲಿ ಆಲ್ಮೋಸ್ಟ್ ರೀಚ್ ಆಗಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಸಿಸ್ಟರ್ ಮನೆಗೆ. ಬಟ್ ನಾನು ಒಂದು ಮಾತ್ರ ನೋಡಿದ್ದೀನಿ ಗೈಸ್, ಈ ರೋಡಲ್ಲಿ ಬಂದುಬಿಟ್ಟು ಲಾಟ್ ಆಫ್ ಟೆಕ್ ಪಾರ್ಕ್ಸ್. ಇವ್ರದ್ದು ಟೌನ್ ಪ್ಲ್ಯಾನಿಂಗ್ ಮತ್ತು ನಿಜ ತುಂಬ ಚೆನ್ನಾಗಿದೆ. ಸೊ ಮೇಜರ್ ಟೆಕ್ ಪಾರ್ಕ್ಗಳೆಲ್ಲ ಈ ತಾಂಬರಂ ಕಡೆ ವೆಲಚೇರಿ ಕಡೆಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ರಿಯಲಿ ಗುಡ್. ಏನಕ್ಕಂದರೆ ಟ್ರಾಫಿಕ್ ಇದ್ದರೆ ಈ ಕಡೆನೇ ಇರುತ್ತೆ ತುಂಬತ್ತು. ಆ್ಯಂಡ್ ವಿತಿನ್ ಸಿಟಿ ಒಳಗಡೆ ಕಡಿಮೆ ಇರುತ್ತೆ ಅಂತ ಅನಿಸುತ್ತೆ. ಸೊ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಟೌನ್ ಪ್ಲ್ಯಾನಿಂಗ್ ಇವತ್ತು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ನನಗೆ ಇವ್ರದಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ ವೈಡರ್ ರೋಡ್ಸ್ಗಳು. ಸೊ ನನ್ನ ಪ್ರಕಾರ ನಾನು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ 20 to 30 ಕಿಲೋಮೀಟರ್ಸ್ ರೇಂಜ್ ಡಿಸ್ಟೆನ್ಸ್ ಎಲ್ಲ ಇವರಲ್ಲಿ ಆಲ್ಮೋಸ್ಟ್ 1 hour ಇರುತ್ತೆ. ಬಟ್ ವೇರಸ್ ನಮ್ಮದಲ್ಲಿ ಬಂದ್ಬಿಟ್ಟು 1 hour 45 minutes to 2 hours ಆಗುತ್ತೆ. 25 to 30 ಕಿಲೋಮೀಟರ್ಸು. ಸೊ ಇವ್ರದಲ್ಲಿ ಒಂದು 1 hour ಒಳಗಡೆ ಕಂಪ್ಲೀಟ್ ಮಾಡ್ಬೋದು, ಆ ಥರ ಇರ್ಬೋದು. ಆ್ಯಂಡ್ ಇವ್ರದ್ದು ಮೆಟ್ರೋ ವರ್ಕ್ಗಳು ಸಿಮಿಲರ್ ನಮ್ಮದು ಹೆಂಗಿದೆಯೋ ಯು ಗ್ರಿಡ್ ಅದೇ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ವಿಚ್ ಇಸ್ ಬೇಗ ಕೆಲಸ ನಡೀತಿದ್ದಾರೆ. ಆ್ಯಂಡ್ ಇವ್ರದ್ದು ಮೇನ್ ಮೆಟ್ರೋಸ್ ನಾನು ನೋಡಿದ್ದು ಬಂದ್ಬಿಟ್ಟು ಕನೆಕ್ಟಿವಿಟೀಸ್ ಬಂದ್ಬಿಟ್ಟು ಮೇಜರ್. ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಆಗಲಿ ಏರ್ಪೋರ್ಟ್ಗಾಗಲಿ ಕನೆಕ್ಟಿವಿಟಿ ಬಂದಿದೆ, ವಿಚ್ ಇಸ್ ರಿಯಲಿ ನೈಸ್. ನಮ್ಮದು ಬೇಗ ಆದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ GBA ಈಗ ವರ್ಕ್ ಮಾಡಿದಾರಲ್ಲ ಇವ್ರ ಥರನೇ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಬಿಲ್ಡಿಂಗ್ ನಮ್ಮದು ಬೆಂಗಳೂರು ಮಾತ್ರ ಬೇರೆ ಥರ ಲೆವೆಲಲ್ಲಿ ಬರುತ್ತೆ ಗೈಸ್. ಸೊ ಇದು ಹೇಳ್ತಾ ನಾನು ಇದೆಲ್ಲ ಮುಗಿದಾದ್ಮೇಲೆ ಮೀಟ್. ಸೊ ಈಗ ಬೀಚ್ ಹತ್ರ ಬರ್ತಾ ಇದ್ದೀವಿ ಗೈಸ್, ಬೆಸನಗರ್ ಬೀಚ್. ಸ್ಟ್ರೈಟ್ ಆಪೋಸಿಟಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಬೀಚು. ಸೊ ನಾವು ಜನರಲಾಗಿ ಮೆರಿನಾ ಬೀಚ್ಗೆ ಹೋಗ್ತೀವಿ, ಬಟ್ ಈ ಸಲ ಬೆಸನಗರ್ ಬೀಚ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಕ್ರೌಡ್ ಅಷ್ಟಿರಲ್ಲ ಅಂತ ಹೇಳಿದ್ದಾರೆ, ನೋಡೋಣ ಹೋಗ್ಬಿಟ್ಟು ಹೆಂಗಿದೆ ಅಂತ. ಸೊ ಗಾಡಿನ ತಗೊಂಡೋಗ್ಬಿಟ್ಟು ಹತ್ರದಲ್ಲೇ ಪಾರ್ಕ್ ಮಾಡಿಬಿಟ್ಟು ಬರೋಣ. ಸೊ ಗಾಡಿ ಎಲ್ಲ ಹೋಗ್ತಾ ಇದ್ದಾರೆ ಮುಂದೆ. ಆ್ಯಂಡ್ ಮ್ಯಾನ್ ದಿಸ್ ಲುಕ್ಸ್ ಸೂಪರ್ ನೈಸ್. ನೋಡ್ತಾ ಇದ್ದೀರಲ್ಲ ಎದುರುಗಡೆ ನೋಡಿ, ಸಾಕಾಗಿದೆ. ಸೂಪರ್ ಆಗಿದೆ. ಗಾಡಿನ ಇಲ್ಲೆಲ್ಲ ನಾವು ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗೋಣ. ಸೊ ವಿ ಹ್ಯಾವ್ ಈಟಬಲ್ ಐಟಮ್ಸ್ಗಳು ಅನ್ಬೇಕಂದ್ರೆ ಅಲ್ಲಿ ಜಾಗ ಇದೆ. ಸೊ ಈಗ ಗಾಡಿ ಎಲ್ಲಿ ಬಿಡೋಣ ಅಂತ ನೋಡಬೇಕು. ಅಲ್ಲಿ ಗಾಡಿ ತೆಗಿತಿದ್ದಾರೆ, ಅಲ್ಲಿ ಹೋಗೋಣ. ಸೊ ಇಟ್ ಇಸ್ ಲೈಕ್ ಪೀಸ್. ಇಲ್ಲೇ ತುಂಬ ಶೂಟಿಂಗ್ ಆಗಿರ್ತಾರ ಸ್ಪಾಟು. ಮೇನ್ ಆಗಿ ನೋಡೋಣ ಮುಂದೆ ಹೋಗ್ಬಿಟ್ಟು ಗಾಡಿನ ಪಾರ್ಕ್ ಮಾಡೋಣ ಈಗ. ನೈಸ್ ವರ್ತ್ ಫಾರ್ ದಿ ಐಪ್ ಅಂತ ಹೇಳ್ಬೋದು. Take the next left onto 2nd Street Road, then turn left. ಹೋದ ಮನೇಲಿ ಇರಗಿ ಸೊ ಬಂದಿದ್ದೀವಿ ಬೀಚ್ ನೋಡಿಕೊಂಡು. ಈಗ 360 ಡಿಗ್ರಿಯಲ್ಲಿ ಸಿಗೋಣ ನಿಮಗೆ.
ಸೊ ಗೈಸ್ ಬೀಚಲ್ಲೆಲ್ಲ ಮುಗೀತೀಗ ನಾವು ಆನ್ ವೇ ಬ್ಯಾಕ್. ಆ ಟೈಮಲ್ಲಿ ಒಂದು ಬೋಟ್ ಬಂದ್ಬಿಟ್ಟು ಶೋರಿಗೆ ಬರ್ತಾಯಿತ್ತು. ಸೊ ಅವ್ರು ಎಷ್ಟು ಕ್ಲೀನಾಗಿ ಆ ಬೋಟ್ನ ಬಂದ್ಬಿಟ್ಟು ಶೋರಿಗೆ ತೊಗೊಂಬಂದ್ರೆ ಅಂದರೆ ನಿಜ ಸೂಪರ್ ಆಗಿತ್ತು. ವಿತ್ ಒಂದು ಟ್ಯಾಕ್ಟ್ರಲ್ಲಿ ಹಾಕ್ಬಿಟ್ಟು ಎಲ್ಕೊಂಡು ಹಂಗೆ ಮುಂದೆ ಬಂದ್ಬಿಟ್ರು. ಸೊ ಅಲ್ಲಿ ಫ್ರೆಶ್ ಆಗಿ ಫಿಶ್ ನೋಡೋಣ ಬನ್ನಿ. ಈ ಇವರು ಏನು ಮಾಡ್ತಾರೆ ಅಂದರೆ ಸೆಂಟ್ರ್ ಆಫ್ ದಿ ಓಷನ್ ತನಕ ಹೋಗ್ಬಿಟ್ಟು ಸೀ ತನಕ ಹೋಗ್ಬಿಟ್ಟು ಅಲ್ಲಿ ಫಿಶಿಂಗ್ ಮಾಡಿಕೊಂಡು ಆ ಫಿಶ್ನ ಬಂದ್ಬಿಟ್ಟು ದೇ ಎಕ್ಸ್ಪೋರ್ಟ್ ಟು ಡಿಫ್ರೆಂಟ್ ಕಂಟ್ರೀಸ್ ಎಲ್ಲ. ಬಟ್ ಅಲ್ಲೇನಾಗುತ್ತೆ ಅಂದರೆ ಶೋರಿಗೆ ಬರೋಕ್ಕೆ ಮುಂಚೆನೇ ಬಂದ್ಬಿಟ್ಟು ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತಂತೆ. ಕೆಲವೊಂದಕ್ಕಿಂತ ಮಾತ್ರ ಅವ್ರನ್ನ ತೊಗೊಂಡ್ಬರ್ತಾರೆ ಇಲ್ಲಿ ತೊಗೊಂಡ್ಬಂದ್ಬಿಟ್ಟು ಯಾವ್ಯಾವ ಫಿಶ್ ಬ್ಯಾಲೆನ್ಸ್ ಇರುತ್ತೋ ಆ ಫಿಶ್ನ ಇವರು ಸೇಲ್ ಮಾಡ್ತಾರೆ. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ದೊಡ್ಡ ಫಿಶ್ಗಳೆಲ್ಲ ಹಿಡ್ಕೊಂಡಿದ್ರು ಅಂತ. ನಿಜ ನಮಗೆ ಆಶ್ಚರ್ಯ ಆಗಿತ್ತು, ಇಷ್ಟು ಫ್ರೆಶ್ ಆಗಿತ್ತು. ಬೇರೆ ಜನ ಬಂದ್ಬಿಟ್ಟು ದೇ ಆರ್ ಬೈಯಿಂಗ್ ಇಟ್. ಮೋರ್ ಓವರ್ ಜನ ತೊಗೊಂಡು ಹೋಗ್ತಾಯಿದ್ರು. ಕೆಲವೊಬ್ರು ಪರ್ಚೇಸ್ ಮಾಡೋದು, ಕೆಲವೊಬ್ರು ಬೇಡ ಅಂತ ಬಿಟ್ಟು ಹೋದರು. ಬಟ್ ನಿಜವಾಗ್ಲೂ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಒಂದೇ ಒಂದು ಫೀಲಿಂಗ್ ಏನಿತ್ತಂದರೆ ಒಂದು ಫಿಶ್ ಅದಲ್ಲಿ ನೀರಿಂದ ಆಚೆ ಬಂದಿದ ತಕ್ಷಣ ದ ವೇ ಇಟ್ ರಿಯಾಕ್ಟೆಡ್ ಅದು ತುಂಬ ಬೇಜಾರಾಗಿತ್ತು. ಅದು ಯಾವುದೇ ಇರಲಿ, ಲೈಕ್ ಈವನ್ ದಟ್ ಈಸ್ ಆಲ್ಸೋ ಆ್ಯಸ್ ಅನ್ ಲೈಫ್ ರೈಟ್. ಅದೊಂದು ಬೇಜಾರಿತ್ತು. ಸೊ ಈಗ ನಮ್ಮದು ಬೀಚದೆಲ್ಲ ಮುಗೀತು ಗೈಸ್. ವಿ ಆರ್ ಆನ್ ಅ ವೇ ಟು ಪ್ಯಾರಿಸ್ ಕಾರ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಸೊ ನಿಮಗೆ ನಾವು ಟಾಯ್ಸು ಎನಿ ಐಟಮ್ಸ್ ನಾವು ನಮ್ಮ ಬೆಂಗಳೂರಲ್ಲಿ ಹೆಂಗೆ ಎಸ್ ಪಿ ರೋಡು ಜೆ ಸಿ ರೋಡ್ ಇದೆಯೋ ಅದೇ ಥರ ಇವರಿಗೆ ಇಲ್ಲಿ ಬರ್ಮಾ ಬಜಾರು ಮತ್ತು ಪ್ಯಾರಿಸ್ ಕಾರ್ನರ್ ತುಂಬ ಫೇಮಸ್ ಗೈಸ್. ಆ್ಯಂಡ್ ಇಲ್ಲಿ ನಿಮ್ಗೆ ಯಾವ ಥರ ಐಟಮ್ಸ್ ಬೇಕು, ಮಕ್ಕಳಿಗಾಗಲಿ ಫ್ರೂಟ್ಸ್ ಆಗಲಿ ಎಕ್ಸ್ಪೋರ್ಟ್ ಮಾಡಬೇಕು ಎಲ್ಲ ಸಿಗುತ್ತೆ ಒಂದೇ ಕಡೆಯಲ್ಲಿ. ಆ್ಯಂಡ್ ನಿಮಗೆ ನಾನು ಟ್ರೈ ಮಾಡಬೇಕಂದ್ರೆ ಈ ಜಾಗ ಟ್ರೈ ಮಾಡಿ ನೋಡಿ. ಆ್ಯಂಡ್ ಐ ವಿಲ್ ಬಿ ಸೀಯಿಂಗ್ ಯು ನೆಕ್ಸ್ಟ್ ಇನ್ ಫೋನಲ್ಲಿ ಸಿಗ್ತೀನಿ. ಆ್ಯಂಡ್ ಅಲ್ಲಿ ಹೆಂಗೆಲ್ಲ ಪರ್ಚೇಸ್ ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಮುಂದೆ ತಿಳಿಸ್ತೀನಿ. ಬನ್ನಿ ಈಗ ಪ್ಯಾರಿಸ್ ಕಾರ್ನರ್ಗೆ ಹೋಗೋಣ. ಸೊ ಟಾಯ್ಸ್ ಎಲ್ಲ ಬಂದ್ಬಿಟ್ಟು ಈ ಅಂಗಡಿಯಿಂದ ತೊಗೊಂಡೆ ಗೈಸ್. ನಿಜವಾಗ್ಲೂ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಟ್ರು ಆ್ಯಂಡ್ ವರ್ತ್ ಅಂತ ಹೇಳ್ಬೋದು. ಇದೇ ನೀವು ಅಮೆಝಾನಲ್ಲೆಲ್ಲ ನೋಡೋದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್. ಸೊ ನೀವೆಲ್ಲ ಇಲ್ಲಿ ಬಂದರೆ ಬಲ್ಕಲ್ಲಿ ತೊಗೊಂಡ್ರೆ ಇನ್ನೊಂದು ಡಿಸ್ಕೌಂಟಲ್ಲಿ ಸಿಗುತ್ತೆ ಗೈಸ್. ಆ್ಯಂಡ್ ಪ್ರೈಸು ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವೇನೋ ಕ್ಯಾಶ್ ಇಟ್ಕೊಂಡು ಬರೋಕ್ಕೆ ಮಾಡಿಬಿಡಿ, ಯಾಕಂದರೆ ಒಂದಕ್ಕಿಂತ ಒಂದು ಅಂಗಡಿಯಲ್ಲಿ ಗೂಗಲ್ ಪೇ UPI ವರ್ಕ್ ಆಗಲ್ಲ. ಸೊ ದಯವಿಟ್ಟು ಕ್ಯಾಶ್ನ ಕ್ಯಾರಿ ಮಾಡಿ. ಸೊ ಇವಾಗ ಪರ್ಚೇಸ್ ಎಲ್ಲ ಮುಗೀತು ಗೈಸ್, ರೂಮಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲೇ ಏನು ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಚೆನ್ನೈದು ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.